ಸ್ನೇಹಿತರೆ ನಮಸ್ಕಾರ. ಏನಾಗುತ್ತೆ ಗೊತ್ತಾ, ಯಾರಾದ್ರೂ ನಿನ್ನ ಮತ್ತು ನಿನ್ನ ಕುಟುಂಬವನ್ನ 420 ಫ್ಯಾಮಿಲಿ ಅಂತ ಕರೀತಾರೆ ಅಂದ್ರೆ ಕೇಳುತ್ತಿದ್ದಂತೆಯೇ ಕೋಪದಿಂದ ರಕ್ತ ಕುದಿಯುತ್ತದೆ. ಏಕೆಂದರೆ 420 ಅನ್ನೋ ಸಂಖ್ಯೆ ಮೋಸ, ಸುಳ್ಳು, ದ್ರೋಹಕ್ಕೆ ಸಂಕೇತ. ಆದ್ರೆ ಭಾರತದಲ್ಲೇ ಒಂದು 420 ಫ್ಯಾಮಿಲಿ ಇದೆ. ಅದು ಮೋಸಕ್ಕೆಲ್ಲ ಹೆಸರುವಾಸಿಯಾಗಿಲ್ಲ, ಬದಲಿಗೆ ಪ್ರಾಮಾಣಿಕತೆ, ಸತ್ಯತೆ, ನಂಬಿಕೆ ಇವುಗಳಿಗೆ ಹೆಸರುವಾಸಿಯಾಗಿದೆ. ಅವರು ಈ ಕೆಟ್ಟ ಹೆಸರು ಪಡೆದ ಸಂಖ್ಯೆಯನ್ನ ಒಂದು ಜಾಗತಿಕ ಬ್ರ್ಯಾಂಡ್ ಆಗಿ ಮಾಡಿಬಿಟ್ಟಿದ್ದಾರೆ. ಇದು ಸ್ವಲ್ಪ ವಿಚಿತ್ರ ಅಂತ ನಿಮ್ಗೆ ತೋರಬಹುದು, ಆದ್ರೆ ನಾನು ಹೇಳೋದು ಅಗ್ರವಾಲ್ 420 ಪಾಪಡ್ ಬ್ರ್ಯಾಂಡ್ ಬಗ್ಗೆ. 150 ರೂಪಾಯಿಗಳಿಂದ ಆರಂಭವಾದ ಈ ಚಿಕ್ಕ ಪ್ರಯತ್ನ ಇವತ್ತು 900 ಕೋಟಿಗೂ ಮೀರಿದ ಮೌಲ್ಯ ಹೊಂದಿದೆ. ಹಾಗಾದ್ರೆ ಪ್ರಶ್ನೆ ಏನು ಗೊತ್ತಾ, ಅಗ್ರವಾಲ್ ಕುಟುಂಬ ತಮ್ಮ ಮನೆ ಅಡಿಗೆ ಮನೆಯಿಂದಲೇ ಹೇಗೆ ಈ ಕಂಪನಿ ಆರಂಭ ಮಾಡಿತು? 420 ಅನ್ನೋ ಹೆಸರಿನ ಹಿಂದಿರುವ ನಿಜವಾದ ಕತೆ ಏನು? ಮತ್ತೆ ಯಾಕೆ ಅಂಗಡಿಗಾರರು ಇವರ ಪಾಪಡ್ ತಿನ್ನೋದಕ್ಕೆ ಇಷ್ಟಪಟ್ಟರು, ಮಾರೋದಕ್ಕೆ ಇಷ್ಟಪಡಲಿಲ್ಲ? ಇಂದು ನಾವು ಇವೆಲ್ಲವನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಅದು 1960ರ ಕಾಲ. ಇಂದೂರಿನ ಮಲ್ಹಾರ್ಗಂಜ್ ಪ್ರದೇಶದಲ್ಲಿ 16 ವರ್ಷದ ಹುಕುಂ ಚಂದ್ ಅಗ್ರವಾಲ್ ವಾಸಿಸ್ತಿದ್ರು. 3 ಸಹೋದರರಲ್ಲಿ ಹಿರಿಯರು. ಮನೆಯ ಆರ್ಥಿಕ ಸ್ಥಿತಿ ತುಂಬಾ ಕೆಟ್ಟಿತ್ತು. ದಾಲ್ ರೊಟ್ಟಿ ಕೂಡ ಸಿಗೋದು ಕಷ್ಟ. ಅವರ ತಾಯಿ ಕೇಸರ್ಬಾಯ್ ಪಾಪಡ್ ಕಾರ್ಖಾನೆಯಿಂದ ಹಿಟ್ಟು ತಂದು ಅದನ್ನು ಬಡಿಯೋದು, ಬಾಡಿಸುವ ಕೆಲಸ ಮಾಡ್ತಿದ್ರು. ಆದರೆ ಇದಕ್ಕೆ ಸಿಗುವ ಸಂಬಳ ತುಂಬಾ ಕಡಿಮೆ. ಇದರಿಂದ ಹೊಟ್ಟೆ ತುಂಬೋದು ಕಷ್ಟವಾಗ್ತಿತ್ತು. ಹುಕುಂ ಚಂದ್ ಅಗ್ರವಾಲ್ ಇದನ್ನು ನೋಡಿ ತಾಯಿಗೆ ಸಹಾಯ ಮಾಡೋ ನಿರ್ಧಾರ ಮಾಡಿದ್ರು. ಅಂಗಡಿಯಲ್ಲಿ ಕೆಲಸ ಸಿಕ್ಕಿತು. ಇದರಿಂದ ಮನೆ ಜೀವನ ಸ್ವಲ್ಪ ಸುಧಾರಿಸಿತು. ಆದರೆ ಒಂದು ದಿನ ಅಂಗಡಿಯ ಮಾಲೀಕ ಅವರ ಮೇಲೆ ಎಲ್ಲರ ಮುಂದೆಯೇ ಬೈದ. ಹುಕುಂ ಚಂದ್ ಅವರಿಗೆ ತುಂಬಾ ನೋವಾಯಿತು. ಅವರು ತಕ್ಷಣ ನಿರ್ಧರಿಸಿದರು, ಇನ್ನು ನಾನು ಇತರರ ಕೆಳಗೆ ಕೆಲಸ ಮಾಡೋದಿಲ್ಲ, ನನ್ನದೇ ಏನಾದರೂ ಮಾಡಬೇಕು ಅಂತ. ಆದರೆ ಸಮಸ್ಯೆ ಏನು ಗೊತ್ತಾ, ಹಣ ಇರಲಿಲ್ಲ, ವಿಶೇಷ ಕೌಶಲ್ಯವೂ ಇರಲಿಲ್ಲ. ಒಮ್ಮೆ ತಾಯಿಯನ್ನು ಪಾಪಡ್ ಮಾಡುತ್ತಿರುವುದನ್ನು ನೋಡಿದಾಗ ಅವರಿಗೆ ಐಡಿಯಾ ಬಂತು, ಪಾಪಡ್ ವ್ಯಾಪಾರ ಶುರು ಮಾಡೋಣ ಅಂತ. ಹುಕುಂ ಚಂದ್ ತಮ್ಮ 150 ರೂಪಾಯಿ ಸಂಗ್ರಹಿಸಿದ ಹಣ ತೆಗೆದುಕೊಂಡು 5 ಕಿಲೋ ಮೂಂಗ್ ದಾಳು ಬೇಕಾದ ಸಾಮಾನು ಕೊಂಡು ಬಂದರು. ತಾಯಿ ಮಗ ಇಬ್ರೂ ಸೇರಿ ಪಾಪಡ್ ತಯಾರಿಸಲು ಶುರು ಮಾಡಿದರು. ಇದೀಗ ಪ್ರಶ್ನೆ, ಹೆಸರೇನು ಇಡಬೇಕು? ಅಂದು ರಾಜ್ ಕಪೂರ್ ಅವರ ಶ್ರೀ 420 ಸಿನಿಮಾ ಹಿಟ್ ಆಗಿತ್ತು. ಸಿನಿಮಾದಲ್ಲಿ 420 ಎಂದು ಕರೆಯಿಸಿಕೊಂಡರೂ ಸತ್ಯತೆ ತೋರಿಸಿದ ನಾಯಕನ ಪಾತ್ರ ಹುಕುಂ ಚಂದ್ ಅವರ ಮನಸ್ಸಿಗೆ ತುಂಬಾ ಇಷ್ಟ ಆಗಿತ್ತು. ಅವರು ತೀರ್ಮಾನಿಸಿದರು, ನನ್ನ ಬ್ರ್ಯಾಂಡ್ ಹೆಸರೇ 420, ಇದನ್ನು ನಾನು ಪ್ರಾಮಾಣಿಕತೆಯ ಸಂಕೇತ ಮಾಡುತ್ತೇನೆ ಎಂದು. ಹೀಗೆ ಹುಟ್ಟಿತು ಅಗ್ರವಾಲ್ 420 ಪಾಪಡ್. ಆದರೆ ಸಮಸ್ಯೆ ಇನ್ನೂ ಮುಗಿದಿರಲಿಲ್ಲ. ಅವರು ಪಾಪಡ್ ತಯಾರಿಸಿ ಅಂಗಡಿಗಳಿಗೆ ಮಾರಲು ಹೋದಾಗ ಯಾರೂ ಖರೀದಿಸುತ್ತಿರಲಿಲ್ಲ. ಕಾರಣವೇನು ಗೊತ್ತಾ? ಹೆಸರು 420. ಅಂಗಡಿಗಾರರು ನಕ್ಕು, ನಾವು 420 ಪಾಪಡ್ ಮಾರಿದ್ರೆ ಗ್ರಾಹಕರು ನಮ್ಮನ್ನೇ 420 ಅಂತ ಭಾವಿಸ್ತಾರೆ ಅಂದರು. ಅನೇಕರಿಗೆ ಪಾಪಡ್ ಇಷ್ಟವಾಯಿತು, ಆದರೆ ಮಾರಲು ಒಪ್ಪಲಿಲ್ಲ. ಬಹಳ ಮಂದಿ ಸಲಹೆ ಕೊಟ್ರು ಹೆಸರು ಬದಲಾಯಿಸುವಂತ, ಆದರೆ ಹುಕುಂ ಚಂದ್ ಒಪ್ಪಲಿಲ್ಲ. ಅವರ ಮಾತು, ಹೆಸರು ಕೆಟ್ಟದಾಗಿರಬಹುದು, ಆದರೆ ನನ್ನ ಪಾಪಡ್ ಒಳ್ಳೆಯದಾದ್ರೆ ಈ ಹೆಸರೇ ಒಳ್ಳೆಯದಾಗಿ ಬಿಡುತ್ತೆ. ಹೀಗಾಗಿ ಅವರು ಬೇರೆ ಮಾರ್ಗ ಹುಡುಕಿದ್ರು. ಪ್ರತಿ ಭಾನುವಾರ ಇಂದೂರಿನ ಇಟ್ವಾರಿಯ ಮಾರುಕಟ್ಟೆಯಲ್ಲಿ ಸ್ಟಾಲ್ ಹಾಕಿ ಪಾಪಡ್ ಉಚಿತವಾಗಿ ರುಚಿ ನೋಡಲು ಕೊಟ್ರು. ಜನರು ರುಚಿ ನೋಡಿ ಅಚ್ಚರಿಪಟ್ರು. ಮಾರಾಟ ನಿಧಾನವಾಗಿ ಏರತೊಡಗಿತು. ಮನೆ ಮನೆಗೂ ಪಾಪಡ್ ಮಾರಲು ಶುರು ಮಾಡಿದ್ರು. ಮೇಳ, ಅಂಗಡಿಗಳ ಬಳಿ ಜನರಿಗೆ ಫ್ರೀ ಸ್ಯಾಂಪಲ್ ಕೊಟ್ರು. ಅವರ ಪಾಪಡ ರುಚಿ ಅದ್ಭುತವಾಗಿತ್ತು. ಜನರು ಒಂದಾದ್ಮೇಲೆ ಒಂದು ತಿನ್ನುತ್ತಾ ನಿಧಾನವಾಗಿ 420 ಪಾಪಡ್ ಹೆಸರು ಜನರ ಬಾಯಲ್ಲಿ ಹತ್ತಿತು. ಮೂಲದಲ್ಲಿ 20 ಕಿಲೋ ಪಾಪಡ್ ತಯಾರಿಸುತ್ತಿದ್ದರೆ ಅದು ಬೇಗನೆ 100, 200, 300 ಕಿಲೋವರೆಗೆ ಏರಿತು. ಆದರೆ 420 ಅನ್ನೋ ಹೆಸರಿನ ಹಾಸ್ಯ, ಟೀಕೆ, ವ್ಯಂಗ್ಯ ಇವೆಲ್ಲವನ್ನೂ ಕುಟುಂಬ ಎದುರಿಸಬೇಕಾಗಿತ್ತು. ಮಹಿಳೆಯರಿಗೆ 420 ಅತ್ತಿಗೆ ಎಂದು ಹಾಸ್ಯ ಮಾಡುತ್ತಿದ್ರು. ಮಕ್ಕಳಿಗೆ ಇವನು 420 ಮಗ ಅಂತ ಅಣಕ ಮಾಡುತ್ತಿದ್ರು. ಆದರೂ ಅವರು ತಾಳ್ಮೆಯಿಂದ, ಸತ್ಯತೆಯಿಂದ ಕೆಲಸ ಮಾಡಿದರು. ಶ್ರಮದ ಫಲವಾಗಿ ಇಂದೂರಿನ ಪ್ರತಿಯೊಂದು ಬೀದಿ ಅಂಗಡಿಯಲ್ಲಿ 420 ಪಾಪಡ್ ಸಿಗುತ್ತಿತ್ತು. ಒಮ್ಮೆ ಮಾರಲು ಹೆದರುತ್ತಿದ್ದ ಅಂಗಡಿಗಾರರು ಈಗ ತಮ್ಮ ಅಂಗಡಿಯ ಹೊರಗಡೆ 420 ಪಾಪಡ ಲಭ್ಯ ಎಂದು ಬೋರ್ಡ್ ಹಾಕಲು ಕೇಳುತ್ತಿದ್ದರು. ಕಂಪನಿ ಬೆಳೆದಂತೆ ಅವರು ಮೊದಲ ಫ್ಯಾಕ್ಟರಿ ಶುರು ಮಾಡಿದ್ರು. ನಂತರದ ಪೀಳಿಗೆಯು ವ್ಯವಹಾರಕ್ಕೆ ಸೇರಿತು.
ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿ ತೆಗೆದುಕೊಂಡರು. ಹುಕುಂಚಂದ್ ಅವರ ತಾಯಿಯು 82 ವರ್ಷ ವಯಸ್ಸಿನವರೆಗೂ ಪಾಪಡ್ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದರು. ಹೆಸರು, ಗುಣಮಟ್ಟ, ನಂಬಿಕೆ ಇವುಗಳಿಂದ 420 ಪಾಪಡ್ ಜನಪ್ರಿಯತೆಯ ಶಿಖರಕ್ಕೇರಿತು. ನಂತರ ನಮಿಕಿನ್, ಇನ್ಸ್ಟಂಟ್ ಮಿಕ್ಸ್ ಮಸಾಲೆಗಳು ಸೇರಿಸಿ ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆದರು. ಇಂದಿನ ದಿನದಲ್ಲಿ 420 ಬ್ರ್ಯಾಂಡ್ ಬಳಿ 100ಕ್ಕೂ ಹೆಚ್ಚು ಉತ್ಪನ್ನಗಳಿದೆ. 550ಕ್ಕೂ ಹೆಚ್ಚು ಡಿಸ್ಟ್ರಿಬ್ಯೂಟರ್ಗಳ ನೆಟ್ವರ್ಕ್ ಇದೆ. ಪ್ರತಿದಿನ 17 ಟನ್ಗಿಂತ ಹೆಚ್ಚು ಪಾಪಡ್ ಮಾರಾಟವಾಗುತ್ತಿವೆ. ವಿವಾಹ ಸಮಾರಂಭಗಳಿಂದ ಹಿಡಿದು ಹೋಟೆಲ್ಗಳವರೆಗೆ ಎಲ್ಲೆಡೆ 420 ಪಾಪಡ್ ಮೆಚ್ಚುಗೆ ಪಡೆಯುತ್ತಿದೆ. ಇಂದು ಅಗ್ರವಾಲ್ 420 ಗ್ರೂಪ್ ಭಾರತದ ಪಾಪಡ್ ಉದ್ಯಮದಲ್ಲಿ 2ನೇ ಅತಿದೊಡ್ಡ ಕಂಪನಿ. ವರ್ಷಕ್ಕೆ 300 ಕೋಟಿ ರೂಪಾಯಿ ಟರ್ನೋವರ್. ಇದು ಕೇವಲ ವ್ಯಾಪಾರದ ಕಥೆಯಲ್ಲ, ಇದು ಪ್ರಾಮಾಣಿಕತೆ, ಶ್ರಮ, ದೃಢ ಸಂಕಲ್ಪದ ಕಥೆ. 420 ಎಂದರೆ ಒಂದು ಕಾಲದಲ್ಲಿ ಮೋಸದ ಸಂಕೇತವಾಗಿತ್ತು. ಆದರೆ ಅಗ್ರವಾಲ್ ಕುಟುಂಬದ ಪರಿಶ್ರಮದಿಂದ ಇದು ಇಂದಿನ ದಿನದಲ್ಲಿ ನಂಬಿಕೆ, ಗುಣಮಟ್ಟ ಮತ್ತು ಹೆಮ್ಮೆಯ ಸಂಕೇತವಾಗಿದೆ. ಇದರಿಂದ ನಾವು ಕಲಿಯಬೇಕಾದದ್ದು ಏನು ಗೊತ್ತಾ? ಹೆಸರು ಕೆಟ್ಟದಾಗಿರಬಹುದು, ಪರಿಸ್ಥಿತಿ ಕಠಿಣವಾಗಿರಬಹುದು, ಆದರೆ ಸತ್ಯತೆ, ಪರಿಶ್ರಮ, ಗುಣಮಟ್ಟ ಇದ್ದರೆ ಯಾವ ಹೆಸರು ಇದ್ದರೂ ಅದು ಗೌರವದ ಚಿಹ್ನೆಯಾಗಿ ಬಿಡುತ್ತೆ.